ಏನು ಮಾಡಲಪ್ಪ ನಾನು? ಅಕ್ಕನ ಮುಂದೆ ಹೇಳಿದ್ರೆ ಅಕ್ಕ ಏನಂತಾಳೋ ಏನೋ. ಏನಾರ ಆಗಲಿ ಇರೋ ವಿಷಯನ ಹೇಳಬೇಕೀಗ. ಬಾ ಅಕ್ಕ, ಒಳಗೆ ಬಾ. ಪಾಪಕ್ಕೆ ಬಿಟ್ಟು ಬಂದೇನಕ್ಕ? ಕುಂದ್ರಕ್ಕ. ಯವ್ವ, ಕಾಲು ಕರೇನು ಭಾಳ ನೋವಾಗ್ಬಿಟ್ಟವೆ. ಯಾಕೆ ನಂಗೆ ಗೊತ್ತಿಲ್ಲ. ಜಗ್ಗಿ ಪಾದ ಅದಾವಲ್ಲ, ಜಗ್ಗಿ ಉರಿಯಾಕತ್ತಾವ. ಎದಕ್ಕಂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಭಾಳ ಇದಾಗ್ಬಿಟ್ಟಿತ್ತ ನಂಗೆ. ಹಂಗೆ ಸ್ವಲ್ಪ ದವಾಖಾನೆ ಹೋಗಿ ನಿನ್ನ ಕಡೆನೂ ಮಾತಾಡಿ ಹೋದ್ರಾತ. ಮನ್ಯಾಗ ನಿನ್ನ ಕರೆಸ್ಬೇಕಂದೆ ನಾನು. ನಿಮ್ಮ ಮಾವ ಒಬ್ಬನ ಇರ್ತಾನಲ್ಲ, ಏನು ಸುಮ್ಮನೆ ಅವನ ಕಡೆ ಎದಕ್ಕೆ ಎಲ್ಲ ಮಾತಾಡೋದು ಅಂಥೇಳಿ ಇಲ್ಲೇ ಬಂದೆ ನಾನು. ಚಲೋ ಮಾಡಿದ್ದಿ ಬಿಡಕ್ಕ, ನೀ ಇಲ್ಲಿ ಬಂದಿದ್ದ ಚಲೋ ಆತ. ಫಸ್ಟ್ ಕುಂದ್ರಕ್ಕ, ಕಾಲು ಉರಿಯಾತಾವಂತಿ. ಫಸ್ಟ್ ಕುಂದ್ರ. ಈಗ ಇದೆಲ್ಲ ಬಿಡ. ಈಗ ನನಗೆ ಇದ್ದಂಗೆ ಹೇಳ್ಬಿಡು. ಎಲ್ಲಿ ಹೋಗಿದ್ದಿ ನೀನು? ಅಂಥದ್ದು ಏನು ಕೆಲಸ ಇತ್ತು? ಫೋನ್ನಾಗ ಅಂದ್ಬಿಟ್ಟು ಹಿಂಗೆ ಹುಬ್ಳಿಗೆ ಹೊಂಟೇನಕ್ಕ ನಾನು ಅಂತಂದು ಹೇಳಂದು. ಈಗ ಫೋನ್ನಾಗೆಲ್ಲ ಕೇಳೋದು ಸರಿಯಲ್ಲ ಅಂಥೇಳಿ ನಾನು ಸುಮ್ಮನಾಗಿನಿ. ನೀನು ನನಗೆ ಒಂದು ಮಾತು ಹೇಳಿ ಹೋಗೋದಲ್ಲ. ಹಂಗೆ ಅವತ್ತಂತರೂ ಬಡ್ಡೆ ಮುಗಿಸ್ಕೊಂಡು ಬೆಳಗ್ಗೆ ನಸಗ್ನಾಗನ ಏನು ಹೇಳಿಲ್ಲ ಕೇಳಿಲ್ಲ. ದಡ ಹೋದಕ್ಕೆ ಪತ್ತೆ ಇಲ್ಲ. ಈ ಎಷ್ಟು ದಿನದ ಮೇಲೆ ಇವತ್ತು ನಿನಗೆ ನೋಡಕ್ಕೆ ಸಿಕ್ಕೈತಿ. ಏನು ಮಾಡಾತಿ ನೀನು ಅಂತ ಏನು ನನಗೆ ಒಂದಂತರೂ ತಿಳಿವಲ್ಲ ನೋಡ್ವಾ. ನಿಂಗೆ ಏನು ಮಾಡಾತೀವೋ ಏನೋ ಆ ದೇವ್ರಿಗೇ ಗೊತ್ತು. ಅಕ್ಕ, ಅದು 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 ಅಂದ್ರೆ ಏನು ಗೊತ್ತಾಕೈತೆ ನಂಗೆ. ಅದು ಇದು ಬಿಡು, ಏನು ಅನ್ನೋದು ಹೇಳು. ಅದು ಅವತ್ತು ನಾ ಬೆಳಗ್ಗೆ ಒಬ್ಬರು ನಂದು ಏನಂದ್ರೆ ಅದಕ್ಕ ಏನಾತಂದ್ರೆ ಅವತ್ತು ಬೆಳಗ್ಗೆ ನಾನು ಲಘು ಎದಕ್ಕೆ ಹೋದೆ ಅಂದರೆ ನನ್ನೊಂದು ಕಸ್ಟಮರ್ ಇದ್ರು. ಅವ್ರಿಗೇನೋ ಒಂದು ಬ್ಲೌಸ್ ಅರ್ಜೆಂಟ್ ಹೊಲ್ದು ಕೊಡ್ಬೇಕಂತ, ಸ್ವಲ್ಪ ಜಲ್ದಿ ಬರ್ರಿ ಅಂತ ಹೇಳಂದ್ರು. ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗೋ ಮಟ್ಟ ಅಂದ್ರೆ ದಾರಿ ಒಳಗೆ ಒಂದು ಆಕ್ಸಿಡೆಂಟ್ ಆಗಿತ್ತಕ್ಕ. ಏನು ಆಕ್ಸಿಡೆಂಟ್? ಯಾರ್ದು? ಅಕ್ಕ, ನಾನು ಹಿಂಗೆ ಎಲ್ಲ ಹೇಳ್ತೀನಿ, ಆದರೆ ನೀ ಯಾರ ಮುಂದೆ ಹೇಳಬಾರ್ದು. ಅಂದರೆ ನೀ ನನ್ನ ಮೇಲೆ ಆಣೆ ಹಾಕಿದ್ರೆ ಅಷ್ಟೇ ನಾನು ನಿನ್ನ ಮುಂದೆ ಹೇಳ್ತೀನಿ. ನೀನು ಯಾರ ಮುಂದೆ ಹೇಳಬಾರ್ದು? ಸರಿ, ಯಾರ ಮುಂದೆ ಹೇಳೋದಿಲ್ಲ. ನಿನ್ನ ಮೇಲೆ ಆಣೆ ಹಾಕ್ಬೇಕಂತೇನಿಲ್ಲ. ಬಟ್ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಹೇಳು, ಇಲ್ಲ ಅಂದರೆ ಬಿಡು. ಇಲ್ಲಕ್ಕ, ನಿನ್ನ ಮೇಲೆ ನಂಬಿಕೆ ಐತಿ. ಬಟ್ ಇದು ನಂದಲ್ಲ, ನನ್ನ ಸಂಬಂಧ ನಾ ಹೇಳತ್ತಿಲ್ಲ, ಬೇರೆಯವ್ರ ಸಂಬಂಧ ಹೇಳತ್ತೀನಿ. ಆಯ್ತು ಸರಿ, ಹೇಳು. ನಾ ಯಾರ ಮುಂದೆ ಹೇಳೋದಿಲ್ಲ. ನೀನೋ ಹೇಳಿದ್ರು ನಿನ್ನ ಮಧ್ಯೆ ಅಷ್ಟೇ ಇರ್ತೈತಿ. ಅವತ್ತು ಇಷ್ಟಾತ್ ನೋಡಕ್ಕ. ಏನು? ಯಾರಿಗೆ ಕೇಳಿ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿ ಅನ್ನು? ನಿನಗೆ ಯಾರು ದೊಡ್ಡೋರಿಲ್ಲ ಅಂತೇಳಿ ಏನು ನಿನಗೆ ಮನ್ಸಿಗೆ ತಿಳಿದಿದ್ದ ಮಾಡ್ತೀನಿ ನೀನು? ಸ್ವಲ್ಪ ಬುದ್ಧಿ ಐತಿ ನಿನಗೆ? ಐತಿ ಬುದ್ಧಿ? ಎಲ್ಲಿಟ್ಟಿ ಬುದ್ಧಿ ಇದ್ರೆ? ಅಕ್ಕ, ಅದು ನಾನು ಏನು ಮಾಡ್ಲಿಕ್ಕ, ನನಗೇನು ಹೊಳಿಲಿಲ್ಲ. ಅವ್ರು ಯಾರ ಮುಂದೆ ಹೇಳಬೇಡ, ಮತ್ತು ಜೀವದ ಪ್ರಶ್ನೆ ಇತ್ತಲ್ಲಕ್ಕ. ನಾನು ಅದಕ್ಕೆ ಹ್ಞೂ ಅಂಥೇಳಿ. ಜೀವದ ಪ್ರಶ್ನೆ ಐತೆ ಅಂತಂದು ಹೇಳಿದ್ರೆ ನಿನಗೆ ಒಂದು ಮದುವೆ ಆಗಿ ಒಬ್ಬನ ಗಂಡ ಅದ ಅನ್ನೋದು ಅತ್ತಿ ಮನೆ ಐತೆ ಅನ್ನೋದು ಮರ್ತೀಯನ್ ನೀನು? ನಿಂದು ಡೈವರ್ಸ್ ಆಗಿಲ್ಲ. ಡೈವರ್ಸ್ ಆದ್ರೆ ಅದೊಂದು ಮಾತು ಬೇರೆ. ಆದರೂ ನೀನು ಒಬ್ಬಕ್ಕೆ ಅಲ್ಲಿ ಹೋಗಿದ್ದು ಭಾಳ ದೊಡ್ಡ ತಪ್ಪು ಮಾಡಿದ್ದೀನಿ. ನೀನು ಯಾರು ನೋಡಿದ್ರೆ ಏನು ತಿಳ್ಕೊಳಲ್ಲ. ಏನಾದರೂ ಕಟ್ಟು ಏನಾದರೂ ನಿನಗೆ ಅವ್ರಿಗೆ ಸಂಬಂಧ ಸೇರಿಸೋದಿಲ್ಲ ಏನು? ನಾಳೆ ಅವ್ರದ್ದು ಮದುವೆ ಆಗೋದೈತಿ. ನೀನು ಏನು ಯಾಕೆ ಹಿಂಗೆ ಮಾಡಿದ್ದು ಗೊತ್ತಾಗಲಿಲ್ಲ ನಂಗೆ. ಅಕ್ಕ, ಅವ್ರು ಭಾಳ ರಿಕ್ವೆಸ್ಟ್ ಮಾಡಿದ್ರಕ್ಕ. ಅದಕ್ಕೆ ನನಗೊಬ್ಬಕ್ಕಿಗೆ ಹಂಗೆ ನನಗೆ ಅಲ್ಲಿ ಬಿಟ್ಟು ಬರೋಕೆ ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ ಅಕ್ಕ. ತಪ್ಪು ಮಾಡಿದೆ ಅಕ್ಕ ನಾನು. ಆದ್ರೆ ಏನು ಮಾಡಲಿಕ್ಕ, ನನಗೆ ಬೇರೆ ದಾರಿ ಇರಲಿಲ್ಲ. ನೀನು ಹೋದಿ. ಇಲ್ಲಿ ಏನಾತಂತ ನಿನಗೆ ಗೊತ್ತೈತಿ? ನಿಮ್ಮ ಮಾವ ಎಲ್ಲಿ ಹೋಗಾಳಕ್ಕಿ ನಿಮ್ಮ ಮಾವ ಕೇಳ್ತಾನೆ. ಆಮೇಲೆ ಇದ್ರೊಳಗೆ ನಿನ್ನ ಗಂಡ ಬಂದಿದ್ದ. ಏನ ರೊಕ್ಕ ಎಲ್ಲ ದುಡ್ದಾನಂತವ. ದುಡ್ದು ಇಲ್ರಿ ನನ್ನ ಹೆಂಡತಿ ಕಳಿಸ್ರಿ ಅಂತೇಳಿ ನಿಂತಾನೆ. ಇಲ್ರಿ ಆಕಿ ಸ್ವಲ್ಪ ಊರಿಗೆ ಹೋಗ್ಯಾಳ ಅಂತಂದು ಹೇಳಿದೆ ನಾನು. ಯಾವಾಗ ಬರ್ತಾಳ್ರಿ ಆಕಿ ಅಂತಂದ್ರೆ, ಇಲ್ಲ ನಾಳೆ ನನ್ನ ಮನೆಗೆ ಬಂದುಬಿಡ್ರಿ ನೀವು ಅಂತ ಹೇಳೇನಿ. ನಾನೀಗ ನಾಳೆ ನಮ್ಮ ಮನೆಗೆ ಬರ್ರಿ, ಏನನ್ನೋದು ಮಾತಾಡೋಣ ಅಂತಂದು ಹೇಳೇನಿ. ರೊಕ್ಕ ದುಡ್ದಾನಂತಕ್ಕ? ನಾನಿಲ್ಲೇ ಅವನು ವಾಪಸ್ ಊರಿಗೆ ಹೋಗ್ಯಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅವನು ದುಡಿತಾನಂತ ನಾನು ಅನ್ಕೊಂಡಿದ್ದಿಲ್ಲ. ಅವನು ಸಣ್ಣ ಹುಡುಗಿಕಿನ ಅತ್ತತ್ತ ಮಾಡತ್ತೀನಿ. ಅವ್ನು ನಿನ್ನ ಅವತ್ತ ಹೇಳಿದೆ ನಿನಗೆ ಹೋಗಂಗಿಲ್ಲ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಅಂದ್ಬಿಡ ಅಂತಂದು ಹೇಳಿ. ಈಗ ನೀನು ಒಂದು ಚಾನ್ಸ್ ಕೊಡ್ತೀನಿ ಅಂದಿ ಇಲ್ಲ ಅವಂಗೆ. ಈಗ ಅವನ್ನೆಲ್ಲ ದುಡಿದು ತೊಗೊಂಬಂದಾನಂತ ನಿನ್ನ ಮಾತಿನ ಮರ್ಯಾದೆ ಕೊಟ್ಟವ ಬಂದ ನನ್ನ ಮೇಲೆ. ಈಗ ನಿನ್ನ ಕಡೆ ಏನೂ ಉಳಿದಿಲ್ಲ. ಈಗ ಒಮ್ಮೆ ಮಾತು ಕೊಟ್ಟ ಮೇಲೆ ಅದು ಹಿಂದೆ ತೊಗೊಳಕ್ಕೂ ಆಗಲ್ಲ. ನೀನು ಹೋಗ್ಬಿಡ ಅಂತೀನಿ ನಾನು. ಈಗ ಮಕ ಸಪ್ ಮಾಡ್ಕೊಂಡು ಕುಂದ್ರೋದ್ರಿಂದ ಏನಾಗಲ್ಲ. ನಾನು ಸರಿ, ನಾನು ಹೋಗ್ತೀನಿ. ನೀನು ನಾಳೆ ಬಂದುಬಿಡು ಸಾಯಂಕಾಲ. ಆದರೂ ನೀನು ಮಾಡಿದ್ದು ನನಗೆ ಹಿಡಿಸ್ಲಿಲ್ಲ. ಅಕ್ಕನೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಾಳು. ಅಕ್ಕ ಅಂದಂಗೆ ನಾನು ನನ್ನ ಗಂಡ ಮನೆಗೆ ಹೋಗೋದು ಚಲೋ. ಅವನ ಅಕಸ್ಮಾತ್ ಸುಧಾರಿಸಿದ್ರೆ ಭಾಳ ಒಳ್ಳೇದು. ನಾನು ಹೋಗ್ಬಿಡ್ತೀನಿ. ಯಾಕೋ ಅಕ್ಕಗೆ ಭಾಳ ಬೇಜಾರು ಮಾಡಿಬಿಟ್ಟೆ ನಾನು. ಮನಸ್ಸಾಗತ್ತಿಲ್ಲ ಕೆಲಸ ಮಾಡೋಕ್ಕೆ. ಹಾಕಿ ಚಾವಿ.
ಬೇಕಾಗಿತ್ತದ ಹಾಂ ಅಯ್ಯೋ ರೊಕ್ಕನೇ ಇಲ್ಲ ಇದ್ರಾಗ ಹಾಂ ಅರೆ ಚಾವಿ ಮುರಿದಂಗೆ ಅನ್ಸಾತೈತಿ ಯಾಕೋ ಆಗತ್ತಿಲ್ಲ ಇದು ಅಯ್ಯೋ ದೇವ್ರಿ ಏನಾತ ಎಲ್ಲ ರೊಕ್ಕ ಇಲ್ಲೇ ಇಟ್ಟಿದ್ದೆ ನಾನು ಹಿಂಗೆ ಇದೆಲ್ಲ ಕರಿನ ಕಳು ಮಾಡ್ಕೊಂಡು ಹೋದ್ರಿ ಇದು ಯಾರ ಅರೆ ಇದು ಈ ಚಾವಿ ನಮ್ದಲ್ಲ ಇದೆ ಯಾವ್ದೋ ಬೇರೆ ಚಾವಿ ಹಾಕ್ಯಾರ ಅಂದ್ರೆ ನಾ ಇಲ್ಲ ಟೈಮ್ ನೋಡಿ ಯಾರ ಕಳು ಮಾಡ್ಕೊಂಡಾರ ಅಯ್ಯೋ ಇಷ್ಟು ದಿನ ದುಡ್ದಿದ್ದಲ್ಲ ಅಯ್ಯೋ ದೇವ್ರಿ ಎಂಥ ಸ್ಥಿತಿ ಬಂತಪ್ಪ ನಂಗೆ ಯಾಕಪ್ಪ ದೇವ್ರಿ ನನಗೆ ಹಿಂಗೆ ಶಿಕ್ಷೆ ಕೊಡ್ತೀನಿ ನಾ ಯಾರಿಗೆ ಅನ್ಯಾಯ ಮಾಡಿದೆ ಅಂತೇಳಿ ನನಗಿಂಥ ಶಿಕ್ಷೆ ಕೊಟ್ಟು ನಾ ಹುಟ್ಟಿ ಒಂದೆರಡು ವರ್ಷಕ್ಕೆ ನಮ್ಮ ಅಪ್ಪನ ಕರ್ಕೊಂಡು ಆಮೇಲೆ ಈಗ ನಮ್ಮ ಅವನೂ ಇಲ್ಲ ಏನೋ ಒಂದು ಅಂಥ ಗಂಡನ ಕೊಟ್ಟು ಅಂಥ ಹತ್ತಿ ಮನೆ ಸಿಕ್ತೆ ನನಗೆ ಈಗ ನೋಡಿದ್ರೆ ಏನೋ ಒಂದು ಮಾಡ್ಕೊಂಡು ಆತಿದ್ದೆ ಈಗಿಂತ ಇಂಥ ಪರಿಸ್ಥಿತಿ ಬಂತ ಯಪ್ಪ ಎಷ್ಟಕ್ಕೊಂದು ರೊಕ್ಕ ಇರ್ತದೆ ನಮ್ಮ ಮಾವಾಗ ಕೊಟ್ರ ಆತಂತೇಳಿ ಅನ್ಕೊಂಡಿದ್ದೆ ನಾನು ಅನ್ಪೂರ್ಣ ಏನಾತ ಯಾಕೆ ಆತಿ ನಿನ್ನ ಅಳೋ ಶಬ್ದ ಕೇಳಿ ಒಳಗೆ ಬಂದೆ ನಾನು ಯಾಕೆ ಅನ್ಪೂರ್ಣ ಏನಾತ ಎದಕ್ಕೆ ಆತಿ ಏನಂತೇಳಿ ನಾನು ಏನಂತೇಳಿ ಎಲ್ಲ ಹೋತ ಎಷ್ಟಕ್ಕೊಂದು ರೊಕ್ಕ ಇತ್ತು ಯಾರು ಕಳು ಮಾಡ್ಕೊಂಡು ಹೋಗ್ಬಿಟ್ಟಾರ ನನ್ನ ರೊಕ್ಕ ಎಲ್ಲ ಇಷ್ಟು ದಿನ ದುಡ್ದಿದ್ದೆಲ್ಲ ಹೋತ ಆ ದೇವ್ರಿಗೆ ನನಗೆ ಏನು ಮಾಡಿದ್ದೆ ನಾನು ಆ ದೇವರಿಗೆ ಇಷ್ಟು ಬರೀ ಮೇಲೆ 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 ಪೆಟ್ಟು ಕೊಡ್ತಾನೆ ನನಗೆ ಇನ್ಮೇಲೆ ಯಾವತ್ತೂ ನಾನು ದೇವರಿಗೆ ಪೂಜೆನ ಮಾಡಲ್ಲ ಏನ ಅನ್ಪೂರ್ಣ ಎಲ್ಲ ರೊಕ್ಕ ಎಲ್ಲ ಕಳು ಮಾಡ್ಯಾರ ನೋಡ ಸರಿಕ್ ನಂಗೆ ಎಲ್ಲರೂ ಇಟ್ಟೇನು ಅಂತೇಳಿ ಮರೆತ ಇಲ್ಲಾರು ಬರ್ತಾರೆ ನೋಡಕ್ಕೆಲ್ಲ ಅಂಗಡಿ ಹೆಂಗೆ ಚಂದ ಕಾಣತೈತಲ್ಲ ಸ್ವಚ್ಛ ಕಾಣತೈತಿ ಇಲ್ಲ ನೋಡಿದೆ ಎಲ್ಲ ಕಡೆ ಆ ಚಾವಿನೂ ಸರಿ ಕುಂದ್ರಾತಿಲ್ಲ ಆಮೇಲೆ ಹೊರಗಿಂದ ನಮ್ದು ಬೇರೆನೇ ಇತ್ತು ಚಾವಿ ಅದನ್ನ ಒಡೆದಿದ್ದು ಮಾರ್ಕ್ ಬಿದ್ದೈತಲ್ಲೇ ಆಮೇಲೆ ಅದಕ್ಕೆ ಬೇರೆ ಚಾವಿ ಹಾಕ್ಯಾರ ನಾನು ಯಾವ್ದೋ ಲಕ್ಷದಾಗ ಸುಮ್ಮನೆ ತಕ್ಕೊಂಡು ಒಳಗೆ ಬಂದೆ ಆಮೇಲೆ ನೋಡಿದ್ರೆ ಒಳಗೆಲ್ಲ ಇಲ್ಲ ಬೇಕಾದ್ರೆ ನೀನು ನೋಡು ಅಯ್ಯೋ ಹೌದಲ್ಲ ಯಾರು ಮಾಡಿರ್ಬೋದಪ್ಪ ಇದು ಹಾಂ ಶ್ವೇತಾ ಏನ್ ಬಾಯ್ ಅದ ಯಾಕಮ್ಮ ಯಾಕೆ ಅಳಾತಿ ನೀನು ಅಪ್ಪ ಇವ್ರ ಅಂಗಡಿ ಯಾರೋ ಕಳು ಮಾಡಿಬಿಟ್ಟಾರ ಅಪ್ಪ ಮಿಷಿನ್ ಎಲ್ಲ ಹಂಗ ಐತಿ ಮಿಷಿನ್ ಯಾರು ಮುಟ್ಟಿಲ್ಲ ಬರೀ ರೊಕ್ಕ ಅಷ್ಟು ತಕೊಂಡು ಹೋಗ್ಬಿಟ್ಟಾರ ಇವ್ರು ಏನು ಮಾಡಿಬಿಟ್ಟಾರ ಅಷ್ಟು ರೊಕ್ಕ ಇಲ್ಲೇ ಇಟ್ಬಿಟ್ಟಾರ ಬ್ಯಾಂಕ್ನಾಗದೆ ಏನಾದ್ರು ತೆಗ್ದಿಡ್ಬೇಕಿಲ್ಲ ಅಯ್ಯೋ ಇವ್ರು ಹಿಂಗೆ ಮಾಡಿಬಿಟ್ಟಾರ ಯಾರೋ ತಕೊಂಡು ಹೋಗ್ಬಿಟ್ಟಾರ ಅಷ್ಟು ರೊಕ್ಕ ಯಾರೋ ಗೊತ್ತಿದ್ದ ಮಾಡ್ಯಾರ ಅನ್ಸಾತೈತಪ್ಪ ನಂಗೆ ಏನು ಎಲ್ಲ ರೊಕ್ಕ ತಕೊಂಡೋಗ್ಯಾರ ಅಯ್ಯೋ ನೀನು ಅಂಗಡಿಯಾಗ ಇದ್ದಿದ್ದಿಲ್ಲೇನವ ಇಲ್ರಿ ನಾನು ಸ್ವಲ್ಪ ಊರಾಗ ಕೆಲಸ ಇತ್ತಂತೇಳಿ ಊರಿಗೆ ಹೋಗಿದ್ದೆ ರೀ ನಾನು ಒಂದು ವಾರ ಇವತ್ತು ಬಂದೀನಿ ರೀ ನಾನು ಏನಾಗ್ತಿದ್ದು ನೋಡೋಣ ತಗೊಡ್ವ ನೋಡೋಣಂತ ಏನಾಗೈತೆ ಅಂತೇಳಿ ನೀ ಆಡ್ಬೇಡ ಸಮಾಧಾನ ಮಾಡ್ಕೊ ಏನು ನೀವೊಂದು ಸ್ವಲ್ಪ ಹೊತ್ತು ಶ್ವೇತಾ ಇಲ್ಲೇ ಸ್ವಲ್ಪ ಇದ್ದು ಬಾರ್ವಾ ಏನು ಅಲ್ಲೇ ನಿಮ್ಮ ಅಣ್ಣ ಬಂದಾನ ಅವ ನೋಡ್ಕೋತಾನೆ ಅನ್ಪೂರ್ಣ ಹೋಗ್ಲಿ ಬಿಡ ನಮ್ಮಪ್ಪಾರ ಏನಾರು ಒಂದು ಮಾಡ್ತಾರಂತ ಏನು ಚಿಂತೆ ಮಾಡಬೇಡ ಯಾರಿರ್ಬೋದದ ಹಾಂ ಬಿಡಲ್ಲ ಅವನಿಗೆ ಯಾರು ಗೊತ್ತಾಗ್ಲಿ ಯಾರಂತ ಗೊತ್ತಾಗ್ಲಿ ಅವಾಗೈತ ಒಂದು ಮಾರಿ ಹಬ್ಬ ಹಾಂ ಸಣ್ಣ ಅಂಗಡಿ ಪಾಪ ಇದನ್ನ ನೋಡಿ ಯಾರು ರೊಕ್ಕ ತಕೊಂಡು ಹೋಗ್ಯಾರ ಅಂದ್ರೆ ಹೆಂಗಿರ್ಬೇಕು ಎಂಥವ್ರು ಇರ್ಬೋದು ಅವ್ರು ಇನ್ನೂ ದೊಡ್ಡ ದೊಡ್ಡ ಅಂಗಡಿಯರ ಅಲ್ಲ ಏನಲ್ಲ ಪಾಪ ಶ್ವೇತಾ ಏನಾತ ಕಳು ಆತ ಕರೀನು ಹೌದಣ್ಣ ಕಳು ಆಗೈತಿ ಪಾಪ ಎಷ್ಟಾಳ ಆತಾರ ನೋಡವ್ರು ಶ್ವೇತಾ ಮ್ಯಾಮ್ ಅದು ಸ್ಟಾಕ್ ಬಂದಿದೆ ಅಣ್ಣ ಸ್ಟಾಕ್ ಬಂದಿತ್ತಂತ ನಾನು ಬಂದೆ ತಡಿ ಅನ್ಪೂರ್ಣ ಅವ್ರಿ ಹೆಂಗಾತ್ರಿ ಇದೆಲ್ಲ ಅಯ್ಯೋ ನೀವು ನನ್ನ ಜೊತೆ ಬಂದಿದ್ದೆ ದೊಡ್ಡ ತಪ್ಪಾತೋ ಏನೋ ನೀವಿದು ಎಷ್ಟರಾಗಲಿ ರೀ ಎಷ್ಟು ಕಳು ಆದರೂ ಅದು ಸಿಗಲಿ ಬಿಡಲಿ ನಾನು ನಿಮಗೆ ಕೊಡ್ತೀನಿ ರೀ ನೀವು ಹೆದರ್ಬೇಡ್ರಿ ಏನ್ರಿ ನೀವು ಕೊಡ್ತೀರಿ ಬೇಡ
ನನಗೆ ಯಾವುದು ದುಡ್ಡು ಬೇಡ, ಏನು ಬೇಡ. ಅಷ್ಟಕ್ಕೂ ನಾನು ಇನ್ಮೇಲೆ ಇಲ್ಲಿರಲ್ಲ. ನಾಳೆ ನಮ್ಮ ಮನೆಯವ್ರು ಬರ್ತಾರೆ, ನಾನು ಕರ್ಕೊಂಡೋಗಿ ನಾ ಹೊಂಟೇನಿ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ನಾನು ನಿಮ್ಮ ಜೊತೆ ಬಂದಿದ್ದು ಇದ್ದಿದ್ದು ಈಗ ನಾನು ಯಾರಿಗೂ ಹೇಳಿಲ್ಲ, ಮುಂದೂ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದರೆ ನನ್ನ ಲೈಫ್, ನನ್ನ ಗಂಡಗೆ ಏನಾದರೂ ಇದೆಲ್ಲ ನಾನು ಹೋಗಿದ್ದೆ ಅಂತ ಗೊತ್ತಾದರೆ ಮತ್ತೆ ನನ್ನ ಲೈಫ್ ಹಾಳಾಗುತ್ತೆ. ಅದಕ್ಕೆ ಅನ್ಪೂರ್ಣ ಅವ್ರಿ, ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನೀವು ನನಗೆ ಅಷ್ಟು ಹೆಲ್ಪ್ ಮಾಡಿರಿ, ಅಷ್ಟು ದವಾಖಾನಿಗೆ ನನ್ನ ಜೀವ ಉಳಿಸಿರಿ, ನನ್ನ ಪ್ರಾಣ ಉಳಿಸಿರಿ. ಅದಕ್ಕೆ ಒಂದು ಸಣ್ಣ ಕೃತಜ್ಞತೆ ಅಂತ ತಿಳ್ಕೊರಿ. ನಾನು ಏನು ಕೊಟ್ಟರು ಕಡಿಮೆನೇ ರೀ ಅದು. ಅದಕ್ಕೆ ನೋಡಿರಿ, ಇದೆಲ್ಲ ಏನು ಬೇಡ. ದುಡ್ಡು ಕೊಡೋದು ಅದು ಯಾಕೋ ನಂಗೆ ಸರಿ ಅನ್ಸಾತಿಲ್ಲ. ಯಾಕಂದರೆ ಇದು ಒಂದು ಕೆಟ್ಟ ಕನಸನ್ನು ತಿಳ್ಕೊಂಡು ಮರ್ತು ಬಿಡ್ರಿ. ನಾನು ನಿಮಗೆ ದವಾಖಾನಿಗೆ ತೋರಿಸಿದ್ದು ಮಾಡಿದ್ದು ಎಲ್ಲ ಮರ್ತು ಬಿಡ್ರಿ. ಏನೂ ಇಲ್ಲ ಇದ್ರೊಳಗೆ. ಯಾಕಂದ್ರೆ ನಾನು ಮರೆತ ಸುಮ್ಮನೆ ನನ್ನ ಗಂಡನ ಜೊತೆ ಹೊಂಟೇನಿ ರೀ ನಾನು. ಅದಕ್ಕೆ ಪ್ಲೀಸ್. ಸರಿ, ನಾ ಇದಕ್ಕೆ ಏನು ಅನ್ಬೇಕಂತ ಗೊತ್ತಾಗತ್ತಿಲ್ಲ. ಆಯಿತು, ನೀವು ಹೆಂಗಂತೀರಿ ಹಂಗೆ. ಆದ್ರೆ ಯಾರು ಕಳು ಮಾಡ್ಯಾರಲ್ಲ ಅವ್ರಿಗೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನೋಡ್ತೀರಿ ಅವ್ರಿಗೆ. ಯಾರಿಗೆ ನಂದೇನು ಪ್ರಯೋಜನ? ನನ್ನ ಹಣೆ ಬರೋಣ ಸರಿ ಇಲ್ಲ. ಬೇಡ, ಕಷ್ಟನೋ ಸುಖನೋ ಹೋಗ್ಬಿಡ್ತೀನಿ ನನ್ನ ಗಂಡನ ಜೊತೆನ. ಬೇಡ, ಒಬ್ಬರೇ ಇದ್ದ ಜೀವನ ಮಾಡೋದು ಭಾಳ ಕಷ್ಟ. ಈಗ ಅವರಾಗಿ ಬಂದು ಕರೆಯತ್ತಾರೆ, ಸುಮ್ಮನೆ ಹೋಗ್ಬಿಡೋದು ಚಲೋ. ಎಲ್ಲರದು ಕೆಟ್ಟ ಕಣ್ಣು ನನ್ನ ಮೇಲೆ ಇರ್ತಿದ್ದಿಲ್ಲ ಅಂದರೆ ಅಕ್ಕ ಹಿಡಿದು ಕರೆಕ್ಟ್. ನಾ ಹೋಗೋದು ಚಲೋ. ಅನ್ಪೂರ್ಣ, ಏನಾಯ್ತು? ನಾನು ಸೌಕಾರ್ಗೆ ಚಾ ತಂದು ಕೊಡಾಕಂತ ಹೋಗಿದ್ದೆ. ಬರೋ ಮಟ್ಟ ಅಂದ್ರೆ ಸುದ್ದಿ ಬಿತ್ತಪ್ಪ ಕಿವಿಗೆ. ಕಳು ಆತ ಅಂಗಡಿ. ಅಳ್ಬೇಡ ಅಳ್ಬೇಡ, ಏನಾಗೋದಿಲ್ಲ. ನಾ ಅದೇನಲ್ಲ, ಅಳಕ್ಕೆ ಹೋಗ್ಬೇಡ. ಮಾಮ, ನನ್ನ ಮೈ ಕೈ ಮುಟ್ಟಿ ಮಾತಾಡ್ಸ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ಹಾ, ನಾಚಿಕೆ ಮಾನ ಮರ್ಯಾದೆ ಏನಾರ ಐತೇನೆ ಇಲ್ಲ ನಿಂಗೆ? ಅದು ಕಣ್ಣೀರು ಒರ್ಸಕ್ಕೆ ಬಂದೆಮ್ಮ ನಾನು. ಹೆಂಗೆ ಮಾತಾಡ್ತಿದ್ದಿ? ಅದು ಎಷ್ಟು ಬಾಯ್ ಮಾಡತ್ತಿ? ದಾರ್ಯಾಗ ಹೋಗೋರು ಬರೋರು ನೋಡ್ತಾರ ಅನ್ನೋದು ಇಲ್ಲ ನಿಂಗೆ? ಅದು ನಿನಗೈತೇನ? ಹಾಂ, ನಾನು ನಿನಗೆ ಒಂದು ಅಣ್ಣ ಒಂದು ತಂದೆ ಸ್ಥಾನ ಕೊಡ್ತೀನಿ. ಆದ್ರೆ ನೀನು ನೀನು ಇಂಥವನಂತ ನನಗೆ ಮೊದಲ ಗೊತ್ತಿದ್ದಿದ್ರೆ ಇಲ್ಲಿ ಬರತ್ತಿದ್ದಿಲ್ಲ. ನಾ ಯಾವ್ದಾರ ಹಾಳು ಬಾವಿ ನೋಡ್ಕೊತಿದ್ದೆ ಹೊರತು ಇಲ್ಲಿ ಬರ್ತಿದ್ದಿಲ್ಲ. ಎಲ್ಲ ಕಡೆಯಿಂದ ನನಗೆ ಏನು ಅನ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ. ಆತ, ಇನ್ನು ಮುಗೀತು. ಇನ್ನು ನಿನ್ನ ಮಕ ಯಾವಾಗೂ ನೋಡೋಕೆ ಸಿಗೋದಿಲ್ಲ ನಂಗೆ. ನಾಳೆ ನನ್ನ ಗಂಡ ಬರ್ತಾನೆ, ನನ್ನ ಗಂಡನ ಜೊತೆ ಹೋಗ್ಬಿಡ್ತೀನಿ. ನಾನು ಏನಾರ ಆಗಲಿ ಅಲ್ಲೇ ಇರ್ತೀನಿ, ಸತ್ರು ಅಲ್ಲೇ ಸಾಯ್ತೀನಿ. ಅಲ್ಲ, ಶಾಂತಾಗಿ ಈಗ ನೀ ಏನು ಚಿಂತೆ ಮಾಡಬೇಡ. ಎಲ್ಲ ರೊಕ್ಕ ಹೋದ್ರೆ ಹೋಗಲಿ, ನಾನು ಅದೀನಲ್ಲ, ನೀನು ಚಿಂತೆ ಮಾಡಬೇಡ. ನಡೀಲಿಂದ ನಡೀತೀಯೋ ಏನು? ಎಲ್ಲರಿಗೂ ಕರೆದು ನಿನ್ನ ಮರ್ಯಾದೆ ತೆಗಿಲೋ? ಯಪ್ಪ, ಆಯ್ತು, ಹೋಗ್ತೀನಿ. ಈಗೇನಾಗಿತ್ತು ರೂಪ? ಮೈಯಾಗೇನೋ ಹೊಕ್ಕೊಂಡವ್ರಂಗೆ ಮಾಡತ್ತಾಳಲ್ಲ ಹಂಗೆ. ಹೂವ ಇದು ಜಲ್ಲಂತ ಮರ್ಯಾದೆ ತೆಗಿಯೋಕ್ಕೆ ಬಿಡಿಕಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಕತೆ ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಯಾವ ಊರಿಂದ ನೋಡತ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.